ಹೊಡಿಯಕ್ ಬಂದಾಗ ಅದು ನೀವು ಅಟ್ಯಾಕ್ ಅಂತ ಹೇಳಿದ ತಕ್ಷಣ ಅದ್ ಏನ್ ಮಾಡಿದೆ ಅಂತ ಹೇಳ, ಆತ ಕಲ್ಸ ಇಲ್ಲ ಡಾಗ್ ಏನ್ ಮಾಡಿದೆ ಅಂತ ಹೇಳ. ಇಲ್ಲ ಅವರು ಹೊಡಿಯಕ್ ಬಂದಾಗ ಏನ್ ಮಾಡ್ತೋ ಅವ್ರಿಗೆ ಪರ್ಚಕ್ ಹೋಯ್ತು, ಬಟ್ ಹಿ ಕಂಟ್ರೋಲ್ ಹಿಮ್ಸೆಲ್ಫ್ ಮೈ ಲಾರ್ಡ್. No, I can't say ಆಮೇಲೆ ಅಪರಿಚಿತ ಕಂಪ್ಲೇಂಟ್ ಅಲ್ಲಿ ಏನ್ ಹೇಳಿದಾರೆ ಅಂತ I can't tell here. ಕಂಪ್ಲೇಂಟ್ ಅಲ್ಲಿ ಅದೇ ಇದೆ, ಅವ್ರು ಹಾಸ್ಪಿಟಲ್ ಹೋಗಿ ಬಂದಿದ್ದಾರೆ, ಏನು ಅದಕ್ಕೆಲ್ಲ ಆಗಿಲ್ಲ ಅವರಿಗೆ. ಏ, ನಾವು ಅಟ್ಯಾಕ್ ಮಾಡಕ್ ಹೇಳೇ ಇಲ್ಲ ಮೈ ಲಾರ್ಡ್. ಅದು ಡಾಗ್ ನೇಚರ್, ಅವ್ರು ಹೊಡಿಯಕ್ ಬಂದಾಗ ಅದ್ ಪ್ರೊಟೆಕ್ಟ್ ಮಾಡಿದೆ ಯಾವ ಅಷ್ಟೇ breed? ಓನರ್ಗೆ. ರಾಟ್ ವೀಲರ್ ಮೇಲೆ ಅಯ್ಯೋ ರಾಟ್ ವೀಲರ್ ನೀವು ಅಟ್ಯಾಕ್ ಅಂದ್ರೆ ಅದು ಅವ್ರು ಪ್ರೊಟೆಕ್ಟ್ ಮಾಡಿ ಇಟ್ ಹ್ಯಾಸ್ ದಿ ನೊಟೋರಿಟಿ. ನಾಯಿ ಯಾಕೆ ಬಿಟ್ರಿ? ನಾವು ಡಾಗ್ ಬಿಟ್ಟಿಲ್ಲ ಮೈ ಲಾರ್ಡ್. ದಟ್ ಡಾಗ್ ನೇಚರ್ ಇಸ್ ಟು ಪ್ರೊಟೆಕ್ಟ್ ದ ಓನರ್ ಮೈ ಲಾರ್ಡ್. ಡಾಗ್ ನೇಚರ್ ಇಸ್ ಪ್ರೊಟೆಕ್ಟ್ ಯುವರ್ ಎವ್ರಿ ಡಾಗ್ ನೇಚರ್ ಇಸ್. ಅವ್ರು ಹೊಡಿಯಕ್ ಬಂದಾಗ ಅದು ನೀವು ಅಟ್ಯಾಕ್ ಅಂತ ಹೇಳಿದ ತಕ್ಷಣ ಅದ್ ಏನ್ ಮಾಡಿದೆ ಅಂತ ಹೇಳ, ಆತ ಕಲ್ಸ ಇಲ್ಲ ಡಾಗ್ ಏನ್ ಮಾಡಿದೆ ಅಂತ ಹೇಳ. ಇಲ್ಲ ಅವರು ಹೊಡಿಯಕ್ ಬಂದಾಗ ಏನ್ ಮಾಡ್ತೋ ಅವ್ರಿಗೆ ಪರ್ಚಕ್ ಹೋಯ್ತು, ಬಟ್ ಹಿ ಕಂಟ್ರೋಲ್ ಹಿಮ್ಸೆಲ್ಫ್ ಮೈ ಲಾರ್ಡ್. No, I can't say ಆಮೇಲೆ ಅಪರಿಚಿತ ಕಂಪ್ಲೇಂಟ್ ಅಲ್ಲಿ ಏನ್ ಹೇಳಿದಾರೆ ಅಂತ I can't tell here. ಕಂಪ್ಲೇಂಟ್ ಅಲ್ಲಿ ಅದೇ ಇದೆ, ಅವ್ರು ಹಾಸ್ಪಿಟಲ್ ಹೋಗಿ ಬಂದಿದ್ದಾರೆ, ಏನು ಅದಕ್ಕೆಲ್ಲ ಆಗಿಲ್ಲ ಅವರಿಗೆ. ಏ, ನಾವು ಅಟ್ಯಾಕ್ ಮಾಡಕ್ ಹೇಳೇ ಇಲ್ಲ ಮೈ ಲಾರ್ಡ್. ಅದು ಡಾಗ್ ನೇಚರ್, ಅವ್ರು ಹೊಡಿಯಕ್ ಬಂದಾಗ ಅದ್ ಪ್ರೊಟೆಕ್ಟ್ ಮಾಡಿದೆ ಅಷ್ಟೇ ಓನರ್ಗೆ. you should have at least He seen is his holding position the and dog, kept my quiet. lord. When he is holding the dog, he has to have the control over the dog. Otherwise, ಹಿಮ್ಸೆಲ್ಫ್ ಕೇಮ್ ಅವಾಗ ಅಪಾಲಜಿನ ಕೇಳಿದ್ರು, ಬಟ್ ವಿತ್ ಇನ್ಫ್ಲೂಯೆನ್ಸ್ ಮೈ ಲಾರ್ಡ್ ಅಂಡ್ ಹಿ ಇಸ್ ದ ಒನ್ ಮೇಡ್ ಕಂಪ್ಲೇಂಟ್ ರಿಜಿಸ್ಟರ್ಡ್. ಇವ್ರು ತುಂಬಾ ಹೆಂಗಿದ್ದಾರೆ, ಮತ್ತೆ ಅವ್ರ ಮದ್ವೆನೂ ಫಿಕ್ಸ್ ಆಗಿದೆ. ಮೀನ್ ಯಾರಿಗ್ ಮದುವೆ ಫಿಕ್ಸ್ ಆಗಿದೆ? ಪಿಟಿಷನರ್ ಗೆ ಮೈ ಲಾರ್ಡ್. ಅದ್ರ ಜೊತೆಗೆ ಇವರು ಡೈಲಿ ಪೊಲೀಸ್ ಅವ್ರು ಹೋಗ್ಬಿಟ್ಟು ನಿಮ್ ಸ್ವಂತ ಮನೇನ ಏನ್ ಬಾಡಿಗೆ ಬರುತ್ತೆ, ಏನ್ ಕೆಲಸ ಮಾಡ್ತೀರಾ ಅಂತ ನಿಮ್ಗೆ ಡೈಲಿ ಯಾಕ್ರಿ ಎಂಕ್ವೈರಿ ಅದೆಲ್ಲ? ಆಗ್ತಿದೆ. ಡಾಗ್ ಓನರ್ಗೆ ಬಟ್ ವೈ ಡಿಡ್ ಯು ಸೇ ಅಟ್ಯಾಕ್? ಅಟ್ಯಾಕ್ ಅಂತ ವರ್ಡ್ ಯೂಸೇ ಮಾಡಿಲ್ಲ. ಆ ನಾಯಿಗೆ ಅದ್ ಗೊತ್ತೂ ಇಲ್ಲ ಮೈ ಲಾರ್ಡ್. ಇಂಗ್ಲಿಷ್ ಗೊತ್ತಿಲ್ಲ. ಸಾಫ್ಟ್ ಅಟ್ಯಾಕ್ ಅಂದ್ರೆ ಏನು ಅಂತಾನೆ ನಾಯಿಗೆ ಅಯ್ಯೋ ಗೊತ್ತಿಲ್ಲ. ಕಲ್ಸೇ ಇಲ್ವಾ ಅಟ್ಯಾಕ್ ಅಂದ್ರೆ ನೀವಂಗೆಲ್ಲ? ಇಲ್ಲ ಮೈ ಲಾರ್ಡ್, ಯಾವ breed? ಇಲ್ಲ ಯಾವ ಬ್ರೀಡ್? ರಾಟ್ ವೀಲರ್ ಮೇಲೆ ಅಯ್ಯೋ ರಾಟ್ ವೀಲರ್ ನೀವು ಅಟ್ಯಾಕ್ ಅಂದ್ರೆ ಅದು ಅವ್ರು ಪ್ರೊಟೆಕ್ಟ್ ಮಾಡಿ ಇಟ್ ಹ್ಯಾಸ್ ದಿ ನೊಟೋರಿಟಿ. ಅವ್ರಿಗೂ ಈ ಯೂಸ್, ನೀವ್ ಯಾಕೆ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡಲ್ಲ ಅಂತ ಒಂದ್ ವರ್ಡ್ಗೆನೆ ಯೂಸ್ ಸಮ್ ಸಚ್ ಅ ಬ್ಯಾಡ್ ವರ್ಡ್ ಮೈ ಲಾರ್ಡ್. ಅದಕ್ಕೆ ಪಿಟಿಷನರ್ ಕೋಪ ಬಂದು ಡಾಗ್ ಅಂಡರ್ಸ್ಟುಡ್ ದಟ್ ವರ್ಡ್. ಡಾಗ್ ಅಲ್ಲ ಮೈ ಲಾರ್ಡ್, ಅದಕ್ಕೆ ಅದೇ ವರ್ಡ್ ನ ಪಿಟಿಷನರ್ ಯೂಸ್ ಮಾಡಿದ್ರು. ದಟ್ ಡ್ಯಾಶ್ ವರ್ಡ್ ಯೂಸ್ ರಿಟರ್ನ್ ಬ್ಯಾಕ್ ಬೈ ದಿ ಪಿಟಿಷನರ್. ಅವಾಗ ಕಂಪ್ಲೇಂಟ್ ಗೆ ತುಂಬಾ ಕೋಪ ಬಂದು ಒಡೆಯಕ್ ಬಂದ್ರು. ಅವಾಗ ಹೋಲ್ಡ್ ಮಾಡಿದ್ರಲ್ಲ, ಅದು ಜಸ್ಟ್ ಅಟ್ಯಾಕ್ ಮಾಡಕ್ ಹೋಯ್ತು, ಬಟ್ ಈ ಕಂಟ್ರೋಲ್ ದಿ ಡಾಗ್ ಮೈ ಲಾರ್ಡ್. ಏನೂ ಆಗಿಲ್ಲ ಅವ್ರಿಗೆ. ಕಂಪ್ಲೇಂಟ್ ಅಲ್ಲಿ ಅವ್ರು ಅದನ್ನೇ ಹೇಳ್ತಾರೆ, ಹಾಸ್ಪಿಟಲ್ಗೆ ಹೋಗಿ ಬಂದು ಕಂಪ್ಲೇಂಟ್ ಕೊಡ್ತಿದೀನಿ ಅಂತ. ಏನೇನು ಆಗಿಲ್ಲ ಮೈ ಲಾರ್ಡ್. himself controlled it. charge sheet is also ready. Just abusing the process of law, my lord. ನಿಮ್ದು ಏನು abuse ಆಗಿಲ್ಲ. ಜಸ್ಟ್ ನಾನು ವಾಕಿಂಗ್ ಹೋಗ್ತೆ ಡೈಲಿ. ನಾನು ನಿಮ್ ಪಾಡಿಗೆ ನೀವು ವಾಕ್ ಹೋಗ್ಬೇಕಾಗಿತ್ತು. ವೈ ಡಿಡ್ ಯು ವಾಂಟ್ ಟು ಡಿಸ್ಟರ್ಬ್ ಹಿಮ್? ಅಲ್ಲ, ಪಬ್ಲಿಕ್ ಅಲ್ಲಿ ಮಾಡಬೇಡಿ ಅಂತ ಒಂದ್ ವರ್ಡ್ ಹೇಳಿದಷ್ಟೇ. ಅದಕ್ಕೆ ಅವರು ಕಂಪ್ಲೇಂಟ್ ರಿಜಿಸ್ಟರ್. ವಾಟ್ ಕಂಪ್ಲೇಂಟ್ ಇಸ್ ಡನ್ ಇಸ್ ರಾಂಗ್ ಮೈ ಲಾರ್ಡ್. ಯೂಸಿಂಗ್ ಪಬ್ಲಿಕ್ ಟಾಯ್ಲೆಟ್ ಪಕ್ಕದಲ್ಲೇ ಇತ್ತು, ಅದನ್ನ ಬಿಟ್ಬಿಟ್ಟು ರೋಡ್ ಅಲ್ಲಿ ನೀವು ಹೇಳಿ ಮೇಡಮ್, ಪರವಾಗಿಲ್ಲ, ನಾಯಿ ಬಿಡೋ ಅವಶ್ಯಕತೆ ಇರ್ಲಿಲ್ಲ. ನಾಯಿ ಬಿಟ್ಟಿಲ್ಲ ಮೈ ಲಾರ್ಡ್. ರಾಟ್ ವೀಲರ್ ಬಿಟ್ರೆ ನೀವು ಏನ್ ಅದು ಇನ್ ದಟ್ ಪೊಸಿಷನ್? ಏನಕ್ಕೆ ಹಿಂಗ್ ಪಬ್ಲಿಕ್ ಅಲ್ಲಿ ಮಾಡ್ತಿದ್ದೀರಾ ಅಂತ ಹೇಳಿದಕ್ಕೆ ನೀನ್ ಯಾರು ಕೇಳಕ್ಕೆ ಅಂತ ಅದು ಹಂಗೆ ಡೆವಲಪ್ ಆಗುತ್ತೆ ಬಿಡಿ. ಡ್ಯಾಶ್ ವರ್ಡ್ ಯೂಸ್ ಮಾಡಿದ್ರು. ಅದಕ್ಕೆ ಇವರು ಪಿಟಿಷನರ್ ಅದೇ ವರ್ಡ್ ನ ಯೂಸ್ ಮಾಡಿದ್ರು ಅಷ್ಟೇ ಮೈ ಲಾರ್ಡ್ ಆಗಿದ್ದು. ಅದು ಈಗೋ ಹರ್ಟ್ ಆಗಿ ಅವರು ಈ ತರ ಮಾಡಿದ್ದಾರೆ. ನಾಯಿಯಿಂದ ಅವ್ರಿಗೆ ಏನೂ ಆಗಿಲ್ಲ. ನಾಯಿ ಕಚ್ಚಿದೆ? ಇಲ್ಲ, ಕಚ್ಚಿಲ್ಲ ಮೈ ಲಾರ್ಡ್, ಏನು ಮಾಡಿಲ್ಲ. ಓದ್ಲಾ ಮೇಡಮ್ ಏನ್ ಮಾಡಿದೆ ನಾಯಿ? ಮೆಡಿಕಲ್ ರಿಪೋರ್ಟ್ಸ್ ಮೇ ಬಿ ಕಾಲ್ ಫ್ರಮ್ ತೊಂದ್ರೆ ಇಲ್ಲ. ಏನೂ ಆಗಿಲ್ಲ. ಅವ್ರಿಗೇನು ಆಗಿಲ್ಲ ಮೈ ಲಾರ್ಡ್. ಕಂಪ್ಲೇಂಟ್ ಏನೂ ಆಗಿಲ್ಲ. Just imagine the position of the man that he was standing and you let the Rottweiler. ಅಲ್ಲ, ಅವರಿಗೆ ಏನಾಗಿದೆ, ಈಗೋ ಹರ್ಟ್ ಆಗಿದೆ, ಅದಕ್ಕೆ ಕಂಪ್ಲೇಂಟ್ ಈಗ ಹರ್ಟ್ ಆಗಿಲ್ಲ. ವರ್ಡ್ ಮೈ ಲಾರ್ಡ್. ಡಾಗ್ ಇಂದ ಅವ್ರ ಮೆಡಿಕಲ್ ಬರೀ ಈಗೋ ಹರ್ಟ್ ಆಗಿದೆ ಬೇರೆ. ಏನೂ ಆಗಿಲ್ಲ ಅವರಿಗೆ. Yes, nothing doing. ಮೈ ಲಾರ್ಡ್, ಅವ್ರಿಗೆ ಏನೂ ಆಗಿಲ್ಲ. Why did you say attack? ಅಟ್ಯಾಕ್ ಅಂತ ಹೇಳೇ ಇಲ್ಲ ಮೈ ಲಾರ್ಡ್. ದಿಸ್ ಇಸ್ He was answering his nature's call. Why did you let the dog go there? my lord, I used to go with a dog. Why did you leave the dog to him, madam? And you are saying, is this the place to? Is this the place? Nothing has happened to him, my lord. He just hospital ಹೋಗಿ ಬಂದಿದ್ದೀನಿ ಅಂತ ಅವರೇ ಕಂಪ್ಲೇಂಟ್ ಅಲ್ಲಿ ಹೇಳ್ತಾರೆ. Nothing doing. ಅವ್ರಿಗೆ ಏನೂ ಆಗಿಲ್ಲ. You can't hold the dog and threaten a man who is. Not with a dog, my lord. I just asked why you are using public road. You can use nearby only. There is a public toilet. I just said you can go to public toilet. ಅಷ್ಟ್ ಹೇಳಿದ್ರೆ ಸಾಕು. ಅದೆಲ್ಲ ಅಷ್ಟ್ ಹೇಳಿದ್ರೆ ಪರವಾಗಿಲ್ಲ. So he came to beat the petitioner, my lord. So ಅವಾಗ ನಾಯಿ ಬಿಟ್ಟು ಬರ್ಲಿ. Let the complainant come. Records ಅಲ್ಲ. We will get the complainant. Records is there. 1 HCGP 2 emergent notice returnable by the 5th of December. You should have hold on your dog. I have holded, my lord. Nothing is happened to complainant, my lord.
And my lord, meanwhile, they are not to go his house. ಅವ್ರೇನು by ಮದುವೆ the- ಆಗ್ತಿದಾರಂತೆ ನಿಮ್ಗೆ ಯಾಕೆ ಪ್ರಾಬ್ಲಮ್? ಎಂಕ್ವೈರಿಂಗ್ ಎವ್ರಿ ಡೇ ಹೋಗೋದು ಕೇಳೋದು ಎಲ್ಲಾ ಮಾಡ್ತಿದ್ದಾರೆ my lord. ಮಾಯಿ ಅಲ್ಲೇ ಇದೆಯಾ? ಮತ್ತೆ ನೀವ್ ಎಲ್ಲೂ ಈಗ ಹೋಗಿಲ್ಲ ಒಂದ್ ನಿಮಿಷ. ಅಲ್ಲಲ್ಲ ಈಗೇನು ಹೋಗ್ತಾರೆ, minute, ಚಾರ್ಜ್ ಶೀಟ್ ರೆಡಿ ಆಗಿದೆ ಸ್ವಾಮಿ, 1 minute. ಹೇಳ್ತಾರೆ. ಅಲ್ಲ ಅವ್ರು ಫಸ್ಟ್ ಚಾರ್ಜ್ ಶೀಟ್ ಆಗಿದೆ, ಆಗಿದೆ ಈಗ. ನಿಮ್ಮೇನ್ ಬರಲ್ಲ ಅವರು, ಆಯ್ತಾ? ಆಮೇಲೆ ನಾಯಿ ಇದೆಯಲ್ಲ ನಿಮ್ಮ ಹತ್ರ, ಅಲ್ಲ ಅದಕ್ಕೆಲ್ಲ ಇಲ್ವಾ ಈಗ ನಾಯಿ? ಕಲ್ಸಿಲ್ಲ. ನಾಯಿ ಇಲ್ವಾ ಈಗ? ನಾಯಿ ಇದೆ. ಮತ್ತೆ ಅವ್ರು ಬಂದಾಗ ನಾಯಿ ನೋಡ್ಕೊತ್ ಬಿಡಿ. You're not seeking. What do you want? Notice. Notice granted, yes. Final hearing allowed. Yes. Yes. Please. Okay. 208. ದುಡ್ಡು ವಾಪಸ್ ಕೊಟ್ಬಿಡಿ. The latest agreement entered ಎಷ್ಟು ದುಡ್ಡು ತಗೊಂಡಿದ್ದೀರಾ? 3 lakhs. ಕೊಟ್ಬಿಡಿ. In the year 16, and agreement. entered ಪರವಾಗಿಲ್ಲ, with- ಕೊಟ್ಬಿಡಿ ಸರ್. ಕೊಟ್ರೆ ಎಲ್ಲ ಕ್ರೈಮ್ ಎಲ್ಲ ಖಾಲಿ ಆಗ್ಬಿಡುತ್ತೆ. Latest close agreement, my lord, in the year of 21, A2. In this regard, some family dispute, partition suit also pending, my lord. ಗಿವ್ ಇಟ್ ಬ್ಯಾಕ್ ಸರ್. The 3 R2, lakhs ಗೆಲ್ಲ ಏನ್ ಕ್ರಿಮಿನಲ್ ಕೇಸ್, ಕೊಟ್ಬಿಡಿ ವಾಪಸ್. ಅಲ್ಲ ನನ್ನ ಹತ್ರ ಇಲ್ಲ ಸ್ವಾಮಿ ಅಮೌಂಟ್, A2 ಹತ್ರ ಇರೋದು ಇವಾಗ ಅಮೌಂಟ್. ಅವ್ರ ಹತ್ರ ಇಸ್ಕೊಡಿ ಸರ್. A2 is my sister, my lord. ಕರೆಕ್ಟ್, ಅದಕ್ಕೆ ಹೇಳಿದ್ದು ಇಸ್ಕೊಡಿ ಅಂತ. Partition suit is pending, my lord. ನೋ ಪ್ರಾಬ್ಲಮ್. And another suit filed by the R2 also ನೋ ಪ್ರಾಬ್ಲಮ್. against me. 1 HCGP 2 ಎಮರ್ಜೆಂಟ್ ನೋಟಿಸ್. ನೀವು ದುಡ್ಡು ಯಾವತ್ತು ರೆಡಿ ಅಂತ ಹೇಳ್ತೀರಾ ವಾಪಸ್ ಕೊಡಕ್ಕೆ ಅವತ್ತು ತಗೊಂತೀನಿ. ಅಲ್ಲ A2 ಸಿಸ್ಟರ್ ಅಂಡ್ ಬ್ರದರ್ ಕಲೆಕ್ಟ್ ಮಾಡಿ ಕೊಟ್ಬಿಡಿ ಕಂಪ್ಲೇಂಟ್. ಇದರಿಂದ partition suit file ಆಗಿದೆ. ಎಸ್, ಆಮೇಲೆ Disposes ಮಾಡಿಲ್ಲ ಸ್ವಾಮಿ ಅವರು. Vacating ದುಡ್ಡು ಮನಿ ಗಿವ್ ಬ್ಯಾಕ್ ದ ಮನಿ. ಅಲ್ಲ they continue the question. ಅದಕ್ಕೂ ದುಡ್ಡುಗೂ ಏನ್ ಸಂಬಂಧ ಸರ್? ಅಲ್ಲ, ಖಾಲಿ ಮಾಡಿ ಅಂತ ನಾವಿಲ್ಲ, ಬ್ಯಾಂಕ್ ಅಲ್ಲಿ ಲೋನ್ ರೈಸ್ಡ್ ಬೈ ಮೈ ಫಾದರ್. ಆಲ್ ರೈಟ್. ಎಸ್, ನೆಕ್ಸ್ಟ್. 109. There are litigations, my lord, before revenue court. Hmm. And B report was submitted, and 2018 was. ಯಾರು ನೀವು? complaint. ರೆಸ್ಪಾಂಡೆಂಟ್ಸ್ ನೀವೇ ಅಪೇರ್ ಆಗ್ತೀರಾ, ಎಂಗೇಜ್ ಮಾಡ್ತೀರಾ? ಲಾಯರ್ ಇರ್ತೀವಿ ಸರ್. ಎಸ್. ಫೋರ್ಜರಿ ಮಾಡ್ಬಿಟ್ಟು ನಮ್ಮ ತಂದೆ ಯಾವ ಫೋರ್ಜರಿ? 2013 ಇರೋದ 2018 ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಹಾಕಿದ್ದಾರೆ ಸರ್, ಫೋರ್ಜರಿ ಮಾಡಿ ನೋಡ್ ನೀವು ಎಂಗೇಜ್ ಎನಿವನ್. ಎಸ್, ಯಾವತ್ ಬೇಕು? ನೋಡಿ ಒಂದು ಡೇಟ್ ಡೇಟ್ ಕೊಡ್ತೀನಿ. 1 month. 1 month. All right. Yes. The respondent has appeared in person. Respondent case Nandish has appeared in person. Seeks 4 weeks time to engage the service of a counsel. The issue in the list is rejection of the B report and cognizance being taken by the learned magistrate for the offenses. So offenses punishable under so and so. The incident is of the year 2013. The allegation is that the document has been forged. The document is alleged to have been forged is that of the father of the complainant. Father is no more. Father of the complainant. In that light, till the respondent would file his statement of objections, further proceedings will remain stayed. If yavat objection ಆಗ್ತೀರಾ ಅವತ್ತು. Yes, Not keeping- 230.